ಎಲ್ರಿಗೂ ನಮಸ್ಕಾರಗಳು. ಪ್ರಪ್ರಥಮವಾಗಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ಕೋಟಿ ನಮಸ್ಕಾರಗಳು ಮತ್ತು ಧನ್ಯವಾದಗಳು. ಇವತ್ತು ನಮ್ಗೆ ಪತ್ರಿಜಿ ಅವರು 18 ಸೂತ್ರಗಳು, 9 ರತ್ನಗಳು, ಈ ರೀತಿ ತುಂಬಾ ಅನೇಕ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಮ್ಗೆ ಕೊಟ್ಟಿದ್ದಾರೆ. ಸೂಕ್ಷ್ಮದಲ್ಲಿ ಮೋಕ್ಷ ಅಂತೀವಲ್ಲ, ಆ ರೀತಿ ಇಂಪಾರ್ಟೆಂಟ್ ಈಸಿ ಆಗ್ಲಿ ಅಂತ ಅಂದ್ಬಿಟ್ಟು ಕೆಲವು ಸೂತ್ರಗಳು ಕೊಟ್ಟಿದ್ದಾರೆ. 18 ಸೂತ್ರಗಳು ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿನಲ್ಲಿ, ನಮ್ಮ ಪಿರಮಿಡ್ ಮಾಸ್ಟರ್ಸ್ಗೆ ಪ್ಲಸ್ ಬೇರೆಯವರು ಕೂಡ ಎಲ್ರಿಗೂ ಸಹ ಈ 18 ಸೂತ್ರಗಳು ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅದರಲ್ಲಿ ಇವತ್ತು ತುಂಬಾ ತುಂಬಾ ಇಂಪಾರ್ಟೆಂಟ್ ಸೂತ್ರ ಅನ್ನೋದು ಸಂಸಾರದಲ್ಲಿ ನಿರ್ವಾಣ ಅಂತ ಹೇಳಿದ್ದಾರೆ ಅವರು. ಆ ಸಂಸಾರದಲ್ಲಿ ನಿರ್ವಾಣ ಅಂತಂದ್ರೆ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾವು ಧ್ಯಾನ ಮಾಡ್ತೀವಿ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಆಚಾರ್ಯ ಸಾಂಗತ್ಯ ಅಲ್ವಾ, ಮೌನವಾಗಿರ್ತೀವಿ, ಆಂತರಿಕ ಮೌನವನ್ನ ಕೂಡ ಸಹ ನಾವು ಸಾಧನೆ ಮಾಡ್ತೀವಿ ಅಲ್ವಾ, ಲೋಕ ಸಮಸ್ತ ಸ್ಪಿನೋಭವಂತೂ ಹೇಳ್ತೀವಿ, ಆದ್ರೆ ಆಚರಣೆ ಮಾಡಿ ತೋರಿಸ್ಬೇಕು. ಆವಾಗ ಈ ಲೋಕದಲ್ಲಿ ಪರಲೋಕದಲ್ಲಿ ಕೂಡ ನಮ್ಗೆ ಮುಕ್ತಿ ಸ್ಥಿತಿ ಸಿಗುತ್ತೆ ಅಂತ ಅವರ ಉದ್ದೇಶ. ಆದ್ದರಿಂದ ಸ್ಟೂಡೆಂಟ್ಸು ಏನ್ ಮಾಡ್ಬೇಕು, ಅವ್ರವ್ರ ಕೆಲಸ 5 ಫಿಂಗರ್ಸ್ ಕಾನ್ಸೆಪ್ಟ್ ಅವ್ರು ಹೇಳಿದ್ದಾರೆ ಸ್ಟೂಡೆಂಟ್ಸ್ಗಾಗಿ ಅಲ್ವಾ. ಓದೋರು ಓದ್ತಾನೂ ಇರ್ಬೇಕು, ಪ್ಲಸ್ ಆಟ ಪಾಠದಲ್ಲಿ ಇರ್ಬೇಕು, ಸಂಗೀತ ಡ್ಯಾನ್ಸ್ ನಲ್ಲಿ ಇರ್ಬೇಕು, ತಮ್ಮ ವೈಯಕ್ತಿಕ ಕೆಲಸಗಳು ಮಾಡ್ಕೋಬೇಕು, ಧ್ಯಾನನೂ ಮಾಡ್ಬೇಕು ಅಂತ ಸ್ಟೂಡೆಂಟ್ಸ್ ಕೇಳಿದ್ದಾರೆ ಅಲ್ವಾ. ಅನಂತರ ಆಫೀಸ್ ಕೆಲ್ಸಕ್ಕೆ ಯಾರು ಹೋಗ್ತಾರೋ ಅವ್ರವರೆಲ್ಲ ನಮ್ಮ ಸಂಪಾದನೆ ಮಾಡ್ಬೇಕು ಅಲ್ವಾ, ಜೀವನ ನಡಿಬೇಕು. ಅದು ಏನು ಅಂದ್ರೆ, ನಮ್ದು ಪ್ರಾಪಂಚಿಕ ಲೈಫು ಮತ್ತು ಆಧ್ಯಾತ್ಮಿಕ ಲೈಫ್ ಎರಡು ಕೂಡ ಬ್ಯಾಲೆನ್ಸ್ ಆಗ್ಬೇಕು. ಇಷ್ಟ ಬಂದಂಗೆ ನಾವು ಪ್ರಾಪಂಚಿಕದಲ್ಲೇ ಇರ್ತೀವಿ ಅಂದ್ರೂ ಅಲ್ಲಿ ಎಡವಟ್ಟಾಗತ್ತೆ, ಅಥವಾ ನಾವು ಕಂಪ್ಲೀಟ್ ಆಧ್ಯಾತ್ಮಿಕದಲ್ಲೇ ಇರ್ತೀವಿ ಅಂದ್ರೂ ಇಲ್ಲಿ ಋಣಗಳು ಇರುತ್ತೆ, ನಮ್ಮ ಕರ್ಮಗಳಿರುತ್ತೆ ಅಲ್ವಾ. ನಮ್ದೆಲ್ಲ ಕೂಡ ಕೆಲ್ಸಗಳಿರುತ್ತೆ, ಕೆಲಸ ಕಾರ್ಯಗಳು, ಆಜೀವಿಕ ಲಕ್ಷ್ಯ ಮತ್ತು ಪೃಥ್ವಿ ಲಕ್ಷ್ಯ ಅಂತಾರೆ ಇದನ್ನ. ಆಜೀವಿಕ ಲಕ್ಷ್ಯ ಅಂದ್ರೆ ಡೇ ಟು ಡೇ ಲೈಫ್ ನಲ್ಲಿ ಏನೇನ್ ಮಾಡ್ಬೇಕು ಅವೆಲ್ಲ ಕೂಡ ನಾವು ಮಾಡ್ಬೇಕು ಅಲ್ವಾ. ಅದು ಸ್ಟೂಡೆಂಟ್ಸ್ ಓದೋರು ಓದ್ಬೇಕು ಅಲ್ವಾ, ಕಾಲೇಜ್ ಹೋಗೋರು ಹೋಗ್ಬೇಕು, ಕೆಲ್ಸಕ್ಕೆ ಹೋಗೋರು ಹೋಗ್ಬೇಕು, ಮತ್ತು ಮದುವೆ ಮಾಡ್ಕೊಂಡು ಅವರು ಸಂಸಾರದಲ್ಲೂ ಸಹ ಇರ್ಬೇಕು, ವೃದ್ಧರಿರ್ತಾರ ಮನೇಲಿ ಅವ್ರನ್ನೂ ನೋಡ್ಕೋಬೇಕು. ಸೊ ಈ ಆಜೀವಕ ಲಕ್ಷ್ಯ ಅಂತಾರೆ ಇದನ್ನ. ಬದುಕಕ್ಕೆ, ನಾವು ಈ ಭೂಮಿ ಮೇಲೆ ಬದುಕಕ್ಕೆ ಏನ್ ಬೇಕು ಅದು. ಸೊ ಈ ಜೀವನ ಚೆನ್ನಾಗಿರ್ಬೇಕು ಅಂತಂದ್ರೆ ಆಧ್ಯಾತ್ಮಿಕ ಜೀವನ ಅನ್ನೋದು ಕೂಡ ಚೆನ್ನಾಗಿರ್ಬೇಕು. ಆವಾಗ್ಲೇ ಎರಡು ಬ್ಯಾಲೆನ್ಸ್ ಆಗತ್ತೆ. ಕಾರಿಗೆ 4 ಕಾರು ಬೇಕು, ಟೈರ್ಸು ಬೇಕು ಅಲ್ವಾ, ಸ್ಕೂಟರು, ಸೈಕಲ್, ಇದಕ್ಕೆ ಎರಡೂ ಬೇಕು ಬ್ಯಾಲೆನ್ಸ್ಗೆ ಇದೆಲ್ಲ. ಅದೇ ರೀತಿ ನಮ್ಮ ಜೀವನದಲ್ಲಿ ಕೂಡ ಆಜೀವಿಕ ಲಕ್ಷ್ಯ ಮತ್ತು ಪೃಥ್ವಿ ಲಕ್ಷ್ಯ. ಪೃಥ್ವಿ ಲಕ್ಷ್ಯ ಅಂದ್ರೆ ಏನು, ನಾವು ಯಾರು, ಎಲ್ಲಿಂದ ಬಂದಿದೀವಿ, ಯಾಕೆ ಬಂದಿದೀವಿ ಲೋಕಕ್ಕೆ ಅಲ್ವಾ, ತಿಳ್ಕೋಬೇಕು. ಪ್ರತಿಯೊಂದು ತಿಳ್ಕೋಬೇಕು ಅಂದ್ರೆ ಡೀಪ್ಲೆಸ್ ಯಾನ, ಧ್ಯಾನ, ಅಂತರ್ ಪ್ರಯಾಣ ಮಾಡ್ಬೇಕು. ಅದಕ್ಕಾಗಿ ನಮ್ಮ ಪತ್ರಿಜಿ ಸಿಂಪಲ್ ಅಂಡ್ ಪವರ್ಫುಲ್ ಮೆಥಡ್ ಆನಾಪಾನ ಸತಿ ಮೆಡಿಟೇಷನ್ ಅಂತ ಹೇಳ್ಕೊಟ್ಬಿಟ್ಟಿದ್ದಾರೆ. ಸೊ ಈ ಆನಾಪಾನ ಸತಿ ಮೆಡಿಟೇಷನ್ ಮಾಡ್ತಾ ಇರ್ಬೇಕು, ಧ್ಯಾನ ಪ್ರಚಾರನೂ ಮಾಡ್ಬೇಕು, ಸ್ವಾಧ್ಯಾಯ ಅಂದ್ರೆ ಒಳ್ಳೆ ಬುಕ್ಸ್ ಓದ್ಬೇಕು, ಸಜ್ಜನ ಸಾಂಗತ್ಯ ಮಾಡ್ಬೇಕು. ಸಜ್ಜನ ಸಾಂಗತ್ಯ ಮಾಡಿದ್ರೇನೆ ನಮ್ಗೆ ಏನಾಗುತ್ತೆ, ಬೇರೆ ನೆಗೆಟಿವ್ ಎನರ್ಜಿಯಿಂದ ನಾವು ತಪ್ಪಿಸ್ಕೊಂತೀವಿ, ಪಾಸಿಟಿವ್ ಇದರಲ್ಲೇ ಇರ್ತೀವಿ. ಅದು ಅಲ್ಲದೆ ನಮ್ಗೆ ಅಹಂಕಾರ ಕೂಡ ಬರಲ್ಲ ಸಜ್ಜನ ಸಾಂಗತ್ಯ ಮಾಡಿದ್ರೆ ಅಲ್ವಾ. ಇಲ್ಲಾಂದ್ರೆ ನಾವೇನ್ ಅನ್ಕೋತೀವಿ, ನಂಗೆ ಎಲ್ಲ ಗೊತ್ತು, ನಾನು ಎಲ್ಲಾ ತಿಳ್ಕೊಂಡ್ಬಿಟ್ಟಿದೀನಿ ಅಂತ. ಯಾವಾಗ ನಾವು ಸಜ್ಜನ ಸಾಂಗತ್ಯ ಮಾಡ್ತೀವೋ ನಮ್ಗಿಂತ ಗ್ರೇಟ್ ಮಾಸ್ಟರ್ಸ್ ಇದ್ದಾರೆ ಅನ್ನೋದು ಕೂಡ ನಮ್ಗೆ ಗೊತ್ತಾಗತ್ತೆ ಅಲ್ವಾ. ಈ ರೀತಿ ಅದಕ್ಕೋಸ್ಕರ ಇವೆಲ್ಲ ಸಹಿತ ಪತ್ರಿಜಿ ಅವರು ತುಂಬಾ ಅದ್ಭುತವಾಗಿ ನಮ್ಗೆ 18 ಸೂತ್ರಗಳು ಹೇಳ್ಕೊಟ್ಟಿದ್ದಾರೆ. ಅದರಲ್ಲಿ ಈ ಸಂಸಾರದಲ್ಲಿ ನಿರ್ವಾಣ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಎಲ್ಲಾ ನಮ್ಮ ಕೆಲಸಗಳು, ಕರ್ತವ್ಯಗಳು ಮಾಡ್ಕೊಂತ ಧ್ಯಾನ ಪ್ರಚಾರ ಆಯ್ತಾ. ಏನು ಇಲ್ಲ, ಸುಮ್ನೆ ನಾನು ಧ್ಯಾನ ಮಾಡ್ಕೊಂಡು ಕೂತಿರ್ತೀನಿ, ಸ್ಕೂಲ್ಗೂ ಹೋಗಲ್ಲ, ಕಾಲೇಜ್ಗೂ ಹೋಗಲ್ಲ, ಆಫೀಸ್ಗೂ ಹೋಗಲ್ಲ, ಮನೇನು ನೋಡ್ಕೊಳ್ಳಲ್ಲ, ಅಡುಗೆನೂ ಲೇಡೀಸ್ ಅಡುಗೆನೂ ಮಾಡಲ್ಲ, ಅದೇನು ಇಲ್ಲ, ಅದೇ ಶ್ರೇಷ್ಠ, ಧ್ಯಾನ ಮಾಡೋದು, ಧ್ಯಾನ ಪ್ರಚಾರ ಮಾಡೋದೇ ಶ್ರೇಷ್ಠ ಅಂತ ಅನ್ಕೊಂಡು ಹೊರಟಿದ್ದಾರೆ. ಅದು ಕರೆಕ್ಟ್ ಅಲ್ಲ ಅಂತ ಬಿಟ್ಟು ಪತ್ರಿಜಿ 18 ಸೂತ್ರಗಳಲ್ಲಿ ಈ ಇಂಪಾರ್ಟೆಂಟ್ ಸೂತ್ರದ ಬಗ್ಗೆ ಅವರು ಹೇಳ್ಬಿಟ್ಟಿದ್ದಾರೆ. ಯಾಕಂದ್ರೆ ನೋಡಿದ್ದಾರೆ ಎಲ್ಲಾರು ಏನ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರಿಗೆಲ್ಲ ತುಂಬಾ ಇಷ್ಟ ಆಗೋಯ್ತು. ಧ್ಯಾನ ಅಂದ್ರೆ ವೆರಿ ಗುಡ್, ಓಕೆ. ಆದ್ರೆ ಈ ಆಜೀವಕ ಲಕ್ಷ್ಯಕ್ಕೆ ಏನೇನ್ ಬೇಕೋ ಅದು ಮಾಡ್ಬೇಕಲ್ವಾ. ಇಲ್ಲಿ ಋಣಗಳು ಅಲ್ವಾ, ಇವೆಲ್ಲ ಕೂಡ ತಂದೆ ತಾಯಿ, ಹೆಂಡತಿ, ಮಕ್ಕಳು, ಗಂಡ ಅಂತ ಇದೆಲ್ಲ ಕೂಡ ನಿಭಾಯಿಸ್ಕೊಂಡು ನಾವು ಸಂಸಾರದಲ್ಲಿ
ಜೀವನ ಜೀವಿಸ್ತಾ ನಮ್ಮ ಈ ಧ್ಯಾನ ಪ್ರಚಾರ ನಮ್ಮ ಸ್ವಂತ ಟೈಮ್ ನಲ್ಲಿ ನಾವು ಮಾಡಬೇಕು. ಅದು ಬೇರೆಯವರ ಟೈಮ್ ಇರತ್ತೆ, ಆ ಟೈಮ್ ನಲ್ಲಿ ನಾವು ಮಾಡೋ ಹಾಗಿಲ್ಲ ಅಲ್ವಾ. ಅದಕ್ಕೆ ನೋಡಿ, ಜನರಲ್ ಆಗಿ ಕೂಡ ನಮ್ಗೆ ಬ್ರಹ್ಮಚರ್ಯ ಅಂತ ಹೇಳಿದ್ದಾರೆ ಅಲ್ವಾ. ಬ್ರಹ್ಮಚರ್ಯ ಅಂತ ಸ್ಟೂಡೆಂಟ್ ಲೈಫ್ ಎಲ್ಲ ಕೂಡ ನಾವು ಆ ಕಡೆ ಈ ಕಡೆ ಗಮನ ಹೋಗದೆ ಸ್ಟಡೀಸ್ ಮೇಲೆ ಇಂಪಾರ್ಟೆನ್ಸ್ ಇರ್ಬೇಕು ಅಲ್ವಾ. ಜಾಬ್ ಇದರ ಕಡೆನೆ ಇರ್ಬೇಕು ಬ್ರಹ್ಮಚರ್ಯ. ಅನಂತರ ಅವ್ರೇನ ಹೇಳಿದ್ದಾರೆ, ಸಂಸಾರದಲ್ಲಿ ಇರಿ ಅಂತ ಹೇಳಿದ್ದಾರೆ. ಅಂದ್ರೆ ಮದುವೆ ಮಾಡ್ಕೊಂಡು ಮಕ್ಕಳನ್ನ ಪಡ್ಕೊಂಡು ನೆಕ್ಸ್ಟ್ ಜನರೇಷನ್ ಬರ್ಬೇಕಲ್ವಾ. ಅದಕ್ಕೋಸ್ಕರ ಅವ್ರನ್ನ ಜೀವನ ಚೆನ್ನಾಗಿ ಇಡ್ಬೇಕು ಅಂತಂದ್ರೆ ಕೆಲ್ಸಕ್ಕೆ ಹೋಗ್ಬೇಕು, ಸಂಪಾದನೆ ಮಾಡ್ಕೊಂಡ್ ಬರ್ಬೇಕು. ಇದೆಲ್ಲ ಮಾಡ್ತಾ ತಮ್ಮ ಫ್ರೀ ಟೈಮ್ ನಲ್ಲಿ ಮಾತ್ರನೇ ಧ್ಯಾನ ಪ್ರಚಾರ ಮತ್ತು ತನ್ನ ಫ್ರೀ ಟೈಮ್ ನಲ್ಲಿ ಸ್ವಾಧ್ಯಾಯ ಸಜ್ಜನ ಸಾಂಗತ್ಯ ಬೇಕಾದಷ್ಟು ಸಿಗತ್ತೆ, ಮನಸ್ಸಿದ್ರೆ ಮಾರ್ಗ ಅಲ್ವಾ. ನಂಗೆ ಟೈಮ್ ಇಲ್ಲ ಅದಿಲ್ಲ ಅಂತಂದ್ರೆ ಅಲ್ಲ. 24 ಗಂಟೆನಲ್ಲಿ ನಮ್ಗೆ ಎಷ್ಟು ಸಾಂಸಾರಿಕ ಬೇಕು ಅದಕ್ಕೆ ಇಟ್ಕೊಂಡು ಮಿಕ್ಕಿದ ಟೈಮ್ ನಾವು ನಮ್ಮ ಆಧ್ಯಾತ್ಮಿಕ ಕೂಡ ನಾವು ಇಟ್ಕೋಬಹುದು. ಆದ್ದರಿಂದ ಸಂಸಾರ ಆದ್ಮೇಲೆ ಬ್ರಹ್ಮಚರ್ಯ ಸಂಸಾರ ಅಂದ್ರು. ಆಮೇಲೆ ವಾನಪ್ರಸ್ಥ ಸನ್ಯಾಸ ಅಂತ ಹೇಳಿದ್ದಾರೆ ಅಲ್ವಾ. ವಾನಪ್ರಸ್ಥ ಅಂತಂದ್ರೆ ಏನು, ನಾವು ಜೀವನವನ್ನ ಎಲ್ಲ ಮುಗಿಸಿರ್ತೇವೆ ಅಲ್ವಾ. ಮದ್ವೆನೂ ಮಾಡ್ಕೋತೀವಿ, ಮಕ್ಕಳು ಪಡೆದು ಅವ್ರನ್ನೂ ಓದಿಸಿ ಎಲ್ಲ ಅವ್ರ ಮದ್ವೆಗಳು ಮಾಡಿ ಎಲ್ಲ ಮಾಡಿರ್ತೇವೆ. ಸೊ ನಾವು ಆಗ ವಾನಪ್ರಸ್ಥ ಅಂತ ಪೂರ್ವಕಾಲದಲ್ಲೇ ಆಚೆ ಹೊಟ್ಟೋಗಿರೋರು ಅಲ್ವಾ. ಕಾಡಲ್ಲಿ ಹೊಟ್ಟೋಗೋದು, ಕಾಶಿ ರಾಮೇಶ್ವರ ಅಲ್ಲಿ ಇಲ್ಲಿ ಹೊಟ್ಟೋಗೋರು. ಅಲ್ಲಿ ಹೋದ್ಮೇಲೆ ತಿರ್ಗಾ ಇಬ್ರು ಗಂಡ ಹೆಂಡತಿ ಹೊಟ್ಟೋಗ್ತಾರೆ, ಆಮೇಲೆ ಒಬ್ರು ಆಗ್ಬಿಡ್ತಾರೆ, ಆಮೇಲೆ ಸನ್ಯಾಸ ಜೀವನ ನಡೆಸ್ತಾ ಇರ್ತಾರೆ. ಸನ್ಯಾಸ ಜೀವನ ಅಂದ ತಕ್ಷಣ ಜೀವನ ಸನ್ಯಾಸವಾಗಿರ್ಬೇಕೆ ಒಂದು ವೇಷಭೂಷ ಅಲ್ಲ. ವೇಷಭೂಷ ಬಗ್ಗೆ ಅವರು ಸನ್ಯಾಸತ್ವ ಅಂತ ಹೇಳಿಲ್ಲ. ಅವ್ರು ಹೇಳಿದ್ದು ಮನಸ್ಸು ಸನ್ಯಾಸತ್ವದಲ್ಲಿ ಇರಬೇಕು. ಈಗೆಲ್ಲ ನಾವು ಸನ್ಯಾಸಿಗಳೇ ಅಲ್ವಾ, ಸಂಸಾರದಲ್ಲಿ ಇದ್ದೀವಿ, ಆದ್ರೂ ಸನ್ಯಾಸ ಜೀವನನೇ ನಾವು ಮಾಡ್ತಾ ಇದ್ದೀವಿ. ಈ ರೀತಿ ನಾವು ಜೀವನ ಮಾಡ್ಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ಪತ್ರಿಜಿ ಅವರು ಕ್ಲಿಯರ್ ಕಟ್ ಹೇಳ್ಬಿಟ್ಟಿದ್ದಾರೆ. ಆದ್ರೂ ನಾವು ಅದೆಲ್ಲ ಬಿಟ್ಟು ಈ ಬರೀ ಧ್ಯಾನ ಪ್ರಚಾರ ಮಾಡ್ತೀವಿ ಅಂತ ಕೆಲವರು ಧ್ಯಾನ ಪ್ರಚಾರ ಅದೆಲ್ಲ ವೇಸ್ಟ್, ಬರೀ ನಾವು ಸಂಸಾರದಲ್ಲಿ ಇರ್ತೀವಿ, ನಾವು ಓದ್ಕೊಂತೀವಿ, ಹೈಯರ್ ಸ್ಟಡೀಸು ಅಲ್ಲಿ ಇಲ್ಲಿ ಹೋಗ್ತೀವಿ, ಓದ್ತೀವಿ, ಬೇಕಾಷ್ಟು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತೀವಿ, ಡಾಲರ್ಸ್ ಪೌಂಡ್ಸ್ ನಲ್ಲಿ ಸಂಪಾದನೆ ಮಾಡ್ತೀವಿ. ಅದರಲ್ಲೇ ಇದ್ರೆ ಏನಾಗುತ್ತೆ, ಆಗ ತಿರ್ಗಾ ಕೂಡ ಎಲ್ಲೋ ಒಂದು ಕಡೆ ಅವ್ರಿಗೆ ಎಡವಟ್ಟಾಗ್ಬಿಡುತ್ತೆ ಜೀವನದಲ್ಲಿ. ಆಗ ಅವ್ರನ್ನ ಸಂಭಾಳಿಸೋರು ಯಾರು ಇರಲ್ಲ. ನಮ್ಮ ಆಧ್ಯಾತ್ಮಿಕ ಈ ಧ್ಯಾನ ಈ ಸ್ವಾಧ್ಯಾಯ ಇದೇ ನಮ್ಮನ್ನ ಕಾಪಾಡೋದು. ಅದಕ್ಕೋಸ್ಕರ ಕೆಲವರು ಕೇಳ್ತಾರೆ, ಏನ್ ಮೇಡಮ್ ಚಿಕ್ಕ ಪುಟ್ಟ ಮಕ್ಳಿಗೆ ಯಾಕೆ ಧ್ಯಾನ 60 ವರ್ಷ ಆದ್ಮೇಲೆ ನೋಡೋಣ ಅಂತ. ನಾನಂದೆ, ಚಿಕ್ಕ ಪುಟ್ಟ ಮಕ್ಕಳು ಆಟ ಆಡ್ಕೊಳ್ಳೋ ಮಕ್ಕಳಿಗೆ ಯಾಕ್ರಿ ಸ್ಕೂಲು, 60 ವರ್ಷ ಆದ್ಮೇಲೆ ಸ್ಕೂಲ್ಗೆ ಹೋದ್ರೆ ಆಯ್ತಲ್ವಾ. 25-30 ವರ್ಷಕ್ಕೆಲ್ಲ ಮದ್ವೆ ಯಾಕ್ರಿ ಮಾಡ್ಬೇಕು, ಹಾಯಿಂದ ಜೀವನ ಮಾಡ್ಕೊಳ್ಳಿ, 60 ವರ್ಷ ಆದ್ಮೇಲೆ ಮದ್ವೆ ಮಾಡಿದ್ರೆ ಆಯ್ತು ಅಂತ ಆಗತ್ತಾ? ಇಲ್ಲ. ಈ ಎಜುಕೇಶನ್ ಅನ್ನೋದು ಮತ್ತು ಈ ಮದ್ವೆ ಮಾಡ್ಕೊಂಡು ಸಂಸಾರ ಮಾಡೋದು ಅನ್ನೋದು ಎಷ್ಟು ಇಂಪಾರ್ಟೆಂಟು, ಅಷ್ಟೇ ಇಂಪಾರ್ಟೆಂಟು ಆ ಚಿಕ್ಕ ವಯಸ್ಸಿಂದ ಧ್ಯಾನ ಮಾಡೋದು. ಅದಕ್ಕೆ ಪತ್ರಿಜಿ ಏನ್ ಹೇಳಿದ್ದಾರೆ, 5 ವರ್ಷದವರು 5 ನಿಮಿಷ, 10 ವರ್ಷದವ್ರು 10 ನಿಮಿಷ, ಸ್ವಲ್ಪ ಅದು ಕೂತ್ಕೊಳ್ಳಿ. ಯಾಕಂದ್ರೆ ಅವ್ರಿಗೆಲ್ಲ ಜಾಸ್ತಿ ಏನ್ ಬೇಡ, ಮೈಂಡ್ ಕ್ಲೀನ್ ಆಗಿರತ್ತೆ. ನಮ್ ತರ ಟೆನ್ಷನ್ಸ್ ಇರಲ್ಲ ಅಲ್ವಾ. ನಮ್ಗೆ ಏನು ಯಾರು ಹೇಳ್ಕೊಟ್ಟೇ ಇಲ್ಲ. ನಾವು 40s 50s ಆದ್ಮೇಲೆ ನಮ್ಗೆ ಸಿಕ್ತು ಅದೃಷ್ಟ, ಅಟ್ಲೀಸ್ಟ್ ಆವಾಗ ಅದು ಸಿಕ್ತು ಅಂತ ಅಂದ್ಕೊಳ್ತೀನಿ ನಾನು. ಆವಾಗ ಅದು ಸಿಕ್ತು. ಈ ಓಲ್ಡ್ ಏಜ್ ಅಲ್ಲಿ ನಾವು ತುಂಬಾ ಯಂಗ್ ಪೀಪಲ್ ತರ ಜೀವನ ಮಾಡ್ತಾ ಇದ್ವಿ. ನನ್ಗೆ ತುಂಬಾ ಆಶ್ಚರ್ಯ ಆಗತ್ತೆ. ಈ ನನ್ನ ಏಜ್ ಅವ್ರು ಕೂಡ ಎಷ್ಟೋ ಮುದುಕರ ತರ ಏನೋ ಕಳ್ಕೊಂಡಂಗೆ, ಏನೋ ಒಂಥರ ಬರೀ ಏನೋ ಹೆಂಗೆಂಗೋ ಇರ್ತಾರೆ. ಅವ್ರನ್ನೆಲ್ಲ ನಾನು ಹುರಿ ತುಂಬಿಸ್ಬಿಟ್ಟು, ಹಿಂಗಲ್ಲ ಹೀಗಿರ್ಬೇಕು ಜೀವನ ಅಂದ್ರೆ ಹೀಗಿರ್ಬೇಕು, ಏನ್ ಕಮ್ಮಿ ಆಯ್ತು ನಮ್ಗೆ, ಯಾಕೆ ಹಂಗಿರ್ಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆಲ್ಲ ಕೂಡ್ಸ್ಕೊಂಡು ಧ್ಯಾನ ಒಂದ್ ನಿಮಿಷ ಮಾಡಿ, 2 ನಿಮಿಷ ಮಾಡಿ, 5 ನಿಮಿಷ ಮಾಡಿ, 10 ನಿಮಿಷ ಮಾಡಿ ಅಂತ ಕೂಡ್ಸ್ಬಿಡೋರು. ಆವಾಗ ಏನಾಗತ್ತೆ, ಅವ್ರಿಗೂ ಖುಷಿ ಆಗ್ಬಿಟ್ಟು ಕೂತ್ಕೊಂಡು ಧ್ಯಾನ ಮಾಡ್ತಾ ಮಾಡ್ತಾರೆ, ಅವ್ರ ಕೈವೇ ಗೊತ್ತಾಗಲ್ಲ. ಆ ರೀತಿ ಎಲ್ಲ ಆಗತ್ತೆ. ಅದಕ್ಕೋಸ್ಕರ ನಮ್ಗೆ ಈ ಸಂಸಾರದಲ್ಲಿ ನಿರ್ವಾಣ ಅನ್ನೋದು ಪತ್ರಿಜಿ ಅವರು ತುಂಬಾ ಅದ್ಭುತವಾಗಿ ಹೇಳ್ಕೊಟ್ಬಿಟ್ಟಿದ್ದಾರೆ. ನಾವು ಹಂಗೂ ಹಿಂಗೂ ಮಾಡಿ ಏನೋ ಇಷ್ಟು ಒಳ್ಳೆ ವಿಚಾರಗಳು ಹೇಳಿದ್ದಾರಲ್ಲ ಅಂತ ಅಂದ್ಬಿಟ್ಟು ಅಲ್ವಾ, ನಾವು ಅದರಲ್ಲೇ ಕೊಚ್ಕೊಂಡು ಹೋಗ್ಬಾರ್ದು. ಹಾಗೆ ಅಂತ ಸಂಸಾರದಲ್ಲೇ ಇದ್ಕೊಂಡು ಇದರಲ್ಲೇ ಕೊಚ್ಕೊಂಡು ಹೋಗ್ಬಾರ್ದು ಅಲ್ವಾ. ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಬನ್ನಿ ಅಂತ ಪತ್ರಿಜಿ ಅವರು ತುಂಬಾ ಅದ್ಭುತವಾಗಿ ಹೇಳಿ ಪುಣ್ಯ ಕಟ್ಕೊಂಡಿದ್ದಾರೆ ಅಲ್ವಾ. ಧ್ಯಾನ ಎಲ್ಲ ಹೇಳ್ಕೊಟ್ಟಿದ್ದಾರೆ ಪಾಪ. ಧ್ಯಾನ ಮಾಡಿ, ಸ್ವಾಧ್ಯಾಯ ಸಜ್ಜನ ಸಾಂಗತ್ಯ ಮಾಡಿ, ವೆಜಿಟೇರಿಯನ್ ಫುಡ್ ತಿನ್ನಿ ಎಲ್ಲ ಹೇಳಿದ್ದಾರೆ. ಯಾವ ರೀತಿ ಜೀವನ ಇದ್ರೆ ಏನಾಗತ್ತೆ ಅನ್ನೋದು ಕೂಡ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಟ್ರಾನ್ಸ್ಪರೆಂಟ್ ಆಗಿದೆ ಅವ್ರು ಕೊಡೋ ನಾಲೆಜ್ ಎಲ್ಲ ಅಲ್ವಾ.
ಅಷ್ಟು ಚೆನ್ನಾಗಿ ಹೇಳಿದ್ಮೇಲೆ ಎಷ್ಟೋ ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ನಾನ್ ವೆಜ್ ಬಿಟ್ಬಿಟ್ಟು ವೆಜಿಟೇರಿಯನ್ ಆಗಿ ಎಷ್ಟು ಅದ್ಭುತವಾಗಿ ಜೀವನ ಮಾಡ್ಕೊಂಡು ಹೋಗ್ತಿರ್ತಾರೆ. ಅವ್ರು ನೋಡಿದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ನಾವು ಆಲ್ರೆಡಿ ವೆಜಿಟೇರಿಯನ್ಸ್ ಆದ್ರಿಂದ ನಾವು ವೆಜಿಟೇರಿಯನ್ ಅಲ್ಲೇ ಇದ್ದೀವಿ, ನಮ್ಗೇನು ಪ್ರಾಬ್ಲಮ್ ಆಗಲ್ಲ. ಬಟ್ ಅವರು ವೆಜಿಟೇರಿಯನ್ ಆಗಿ ಅವರೆಲ್ಲ ಕೂಡ ಧ್ಯಾನ ಮಾಡೋದು, ಧ್ಯಾನ ಪ್ರಚಾರದ ಸಂತೋಷ. ಆದ್ರೆ ಆ ಸಂಸಾರದ ಕಡೆ ಕೂಡ ಗಮನ ಕೊಡಬೇಕು. ಎಷ್ಟೋ ಜನ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಕೆಲವು ಎಜುಕೇಶನ್ ಬಿಟ್ಬಿಡ್ತಿದ್ದಾರೆ, ಕೆಲವರು ಜಾಬ್ ಬಿಟ್ಬಿಡ್ತಿದ್ದಾರೆ. ದುಡ್ಡಿಗೆ ಕಷ್ಟ ಮೇಡಮ್, ದುಡ್ಡಿದ್ರೆ ಕೊಡ್ತೀರಾ ಅಂತ ಕೇಳ್ತಾರೆ. ನೋ, ಡೋಂಟ್ ಆಸ್ಕ್ ಲೈಕ್ ದಟ್. ಯಾಕಂದ್ರೆ ನಮ್ಗೆ ಪಂಚ ಇಂದ್ರಿಯಗಳು, ಕರ್ಮೇಂದ್ರಿಯಗಳು ಪ್ರತಿಯೊಂದು ಕೊಟ್ಟಿದ್ದಾನೆ ದೇವ್ರು. ಅದಕ್ಕೆ ಬ್ಯಾಲೆನ್ಸ್ ಮಾಡ್ಕೊಂಡು ಬನ್ನಿ ಅಂತ ಅನ್ನೋದು ಅಲ್ವಾ. ಬೇರೆಯವ್ರನ್ನ ಯಾರನ್ನೋ ಆ ರೀತಿ ನಮಗೆ ಜೀವನಕ್ಕಾಗಿ ನಾವು ಯಾರನ್ನೂ ಕೈ ಚಾಚಬಾರ್ದು. ನಾವು ಸಂಪಾದನೆ ಮಾಡಿ ನಮ್ಮ ಹೆಂಡತಿ ಮಕ್ಕಳು, ಅಮ್ಮ ಅಪ್ಪ ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗ್ಲಿ, ನೋ ಚಿಂತೆ ಇಲ್ಲ. ಆದ್ರೆ ಫ್ರೀ ಟೈಮ್ ನಲ್ಲಿ ಮಾತ್ರ ಅವ್ರವ್ರದ್ದು ಧ್ಯಾನ ಪ್ರಚಾರ, ಬುಕ್ಸ್ ಓದೋದು ಅವೆಲ್ಲ ಇರ್ಬೇಕೇ ವಿನಃ ಬೇರೆ ಎಲ್ಲ ಎಲ್ಲಿದಲ್ಲಿ ಬಿಟ್ಬಿಟ್ಟು ನಾವು ಹೊರಟೋಗ್ತೀನಿ ಅಂದ್ರೆ ಎಷ್ಟು ದಿವಸ ಜೀವನ ಮಾಡಕ್ಕಾಗತ್ತೆ ಅಲ್ವಾ. ಹಾಗೆಲ್ಲ ಆಗಲ್ಲ. ಆದ್ರಿಂದ ಪತ್ರಿಜಿ ಅವರು ಎಲ್ರಿಗೂ ಈ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಇದು ತುಂಬಾ ಇಂಪಾರ್ಟೆಂಟ್. ಇದು ಇಲ್ಲದೆ ನೀವು ಇಷ್ಟ ಬಂದಂಗೆ ಸಂಸಾರದಲ್ಲಿ ಇರ್ತೀವಿ ಅಂದ್ರೂ ಕಷ್ಟ, ನೀವು ಆಧ್ಯಾತ್ಮದಲ್ಲಿ ಇರ್ತೀನಿ ಅಂದ್ರೂ ಕೂಡ ಬ್ಯಾಲೆನ್ಸ್ ತಕ್ಕೋದು ಗ್ಯಾರಂಟಿ. ಮಧ್ಯೆ ಮಾರ್ಗ, ಮಿಡಲ್ ಪಾತ್ ಅಂತ ಹೇಳಿದಾರೆ. ಸೊ ಆ ಮಿಡಲ್ ಪಾತ್ ನಾವು ಖಂಡಿತ ನಾವು ಫಾಲೋ ಆಗೋಣ. ಪತ್ರಿಜಿ ಅವರು ಹೇಳುವಂತ ನಾನಂತೂ ಆಗ್ಬಿಟ್ಟಿದ್ದೀನಿ, ಆಗ್ತಾನೂ ಇದ್ದೀನಿ. ನಾನು ಬೇಕಾಶನಕ್ಕೂ ಹೇಳಿದ್ದೀನಿ. ಟಿವಿ ಚಾನೆಲ್ಸ್ ನಲ್ಲಿ ಕೂಡ ತುಂಬಾ ವಿಚಾರ ನನಗೆ ವುಮೆನ್ ಪವರ್ ಬಗ್ಗೆ, ಪಿರಮಿಡ್ ಪವರ್ ಬಗ್ಗೆ, ಮೆಡಿಟೇಷನ್ ಬಗ್ಗೆ ಮತ್ತು ವೆಜಿಟೇರಿಯನ್ ಫುಡ್ ಬಗ್ಗೆ ಎಷ್ಟು ಕ್ಲಾರಿಟಿ ಕೊಟ್ಟಿದ್ದಂತೆ. ಲಕ್ಷಾಂತರ ಕೋಟ್ಯಾಂತರ ಜನಕ್ಕೂ ಹೇಳಿದ್ದೀನಿ. ಎಷ್ಟೋ ಜನ ಫೋನ್ ಮಾಡಿ ಕೇಳ್ತಾರೆ, ಅವ್ರಿಗೆ ಇನ್ನೂ ಜಾಸ್ತಿ ಕ್ಲಾರಿಟಿ ಕೊಡ್ತಾ ಹೋಗಿದ್ದೀನಿ. ಎಷ್ಟೋ ಜನ ಆಗ್ಬಿಟ್ಟಿದ್ದಾರೆ ಈಗೆಲ್ಲ ಅಲ್ವಾ. ಅದು ತುಂಬಾ ಸಂತೋಷಕರವಾದ ವಿಚಾರ. ಪತ್ರಿಜಿ ಅವರು ಹೇಳಿರೋ ಧ್ಯಾನ ಪ್ರಚಾರಕ್ಕಿಂತ ಹೆಚ್ಚಾಗಿ ಅವರು ವೆಜಿಟೇರಿಯನ್ ಬಗ್ಗೆ ಹೇಳಿ ಅಲ್ವಾ, ಎಷ್ಟೋ ಪ್ರಾಣಿ ಪಕ್ಷಿಗಳು ಕಾಪಾಡೋ ತರ ಆಯ್ತು. ಆಮೇಲೆ ಇವ್ರು ಕೂಡ ಕರ್ಮಗಳಿಂದ ಆಚೆ ಬರೋ ತರ ಆಯ್ತಲ್ವಾ. ಈ ರೀತಿ ಮಾಡ್ತಾ ಇದ್ದಾರೆ. ಬಟ್ ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಓದೋ ಮಕ್ಕಳು ಓದಲಿ ಮತ್ತು ಕೆಲ್ಸಕ್ಕೆ ಹೋಗೋರು ಕೆಲ್ಸಕ್ಕೆ ಹೋಗ್ಲಿ, ಸಂಸಾರದಲ್ಲಿ ಅವ್ರು ಇರ್ಲಿ. ಅದರ ಜೊತೆ ಧ್ಯಾನ ಮಾಡಿ. ಈ ವಯಸ್ಸಲ್ಲಿ ಯಾಕೆ, ಆ ವಯಸ್ಸಲ್ಲಿ ಯಾಕೆ ಅಂತ ದಯವಿಟ್ಟು ಹೇಳ್ಬೇಡಿ. ಈ ಚಿಕ್ಕ ವಯಸ್ಸಲ್ಲಿಂದಾನೇ ಮಾಡಿದ್ರೆ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಲೈಫ್ ಅಲ್ಲಿ ಬಂದಾಗ ಅದನ್ನ ಈಸಿಯಾಗಿ ಹ್ಯಾಂಡಲ್ ಮಾಡ್ತಾರೆ. ಇಲ್ಲದೆ ತುಂಬಾನೇ ಟೆನ್ಷನ್ ಹೋಗೋದು, ಡಿಪ್ರೆಷನ್ ಹೋಗೋದು ಅಲ್ವಾ, ಸೂಸೈಡ್ ಮಾಡ್ಕೊಳ್ಳೋದು, ಏನೇನೋ ಮಾಡ್ತಾ ಇರ್ತಾರೆ. ಯಾಕೆ ಅವ್ರಿಗೆ ಯಾರು ಈ ಜ್ಞಾನ ಕೊಟ್ಟಿ ಸಿಗ್ಲಿಲ್ಲ. ಅವ್ರಿಗೆ ಕೊಡೋರಿದ್ದಾರೆ, ಬಟ್ ಅವ್ರಿಗೆ ಸಿಗ್ಲಿಲ್ಲ ಈ ಜ್ಞಾನ. ಈಗ ಅಮ್ಮ ಅಪ್ಪ ಕೂಡ ಎಲ್ಲಿ ಧ್ಯಾನ ಮಾಡಿದ್ರೆ ಸನ್ಯಾಸಿ ಆಗ್ಬಿಡ್ತಾನೋ ಅಂತ. ಅದು ಹೆಂಗಾಗ್ಬಿಡ್ತಾರೆ? ಸನ್ಯಾಸ ಅಷ್ಟು ಈಸಿ ಅಲ್ಲ. ಅದು ಹಣದಲ್ಲಿ ಬರ್ಕೊಂಡ್ ಬಂದ್ರೆ ಯಾರು ಏನ್ ತಪ್ಸಕ್ಕಾಗಲ್ಲ ಅಲ್ವಾ. ಸನ್ಯಾಸ ಆಗೋದು ಆಗಲ್ಲ, ಹಂಗಲ್ಲ. ನಮ್ಗೆ ಗೊತ್ತಿರೋರು ಸಿದ್ಧಾರ್ಥ ಅಂತ ಹೆಸರಿಟ್ಬಿಟ್ಟು ಚೇಂಜ್ ಮಾಡ್ಬಿಟ್ಟಿದ್ರು. ಸಿದ್ಧಾರ್ಥ ಅಂತಾನು ಆಗ್ಬಿಡ್ತಾನೆ ಅಂತ. ಅಯ್ಯೋ ರಾಮ, ಸಿದ್ಧಾರ್ಥ ಅಂದ್ರೆ ಎಂತ ಒಳ್ಳೆ ಹೆಸರು, ಅದನ್ನ ಯಾಕೆ ತೆಗೆದಿದ್ದೆಮ್ಮ? ಹಂಗಲ್ಲ, ಆಗಲ್ಲ. ಅವರು ಮೇಲ್ಲೋಕದಿಂದ ಬಂದ್ರೆ ಯಾವ ಹೆಸರಿಟ್ಟು ಕೃಷ್ಣ ಅಂತ ಹೆಸರಿಟ್ಕೊಂಡು ಸನ್ಯಾಸ ಆಗ್ಬಿಡ್ತಾರೆ. ಹಂಗಲ್ಲ, ಆಗಲ್ಲ. ಅದಕ್ಕೋಸ್ಕರ ಆತರ ಮಾಡ್ಬೇಡಿ. ಮೂಢನಂಬಿಕೆಗಳು ಇವೆಲ್ಲ ಏನಿಲ್ಲ, ಮೂಢನಂಬಿಕೆಗಳು. ಆದ್ದರಿಂದ ಹಾಗೆಲ್ಲ ಮಾಡ್ಬೇಡಿ. ತುಂಬಾ ಜನ ಧ್ಯಾನ ಅಂದ ತಕ್ಷಣ ಹೆದರ್ಕೊತಾರೆ. ದಯವಿಟ್ಟು ಹೆದರ್ಕೋಬೇಡಿ. ತುಂಬಾ ಅದ್ಭುತವಾದ ನಾವು ನಮ್ಮ ಮಕ್ಕಳಿಗೆ ವರ ಕೊಡ್ತಾ ಇದ್ದೀವಿ. ನಾವ್ ಏನ್ ಕೊಟ್ರು ಕೊಳ್ಳಿಲ್ಲ ಅಂದ್ರೂ ಮನೆಯಲ್ಲಿ ಧ್ಯಾನದ ಬಗ್ಗೆ ಮಾತಿರ್ಲಿ, ಧ್ಯಾನದ ಬಗ್ಗೆನೇ ನಮ್ಮ ಮಾತುಕತೆ ಇರ್ಬೇಕು ಮನೆಯಲ್ಲಿ. ನಾವು ಟೆಂಪಲ್ಗೆ ಹೋದ್ರೆ ಟೆಂಪಲ್ ಬರ್ತಾರೆ, ಚರ್ಚ್ಗೆ ಹೋದ್ರೆ ಮಕ್ಕಳು ಚರ್ಚಿಗೆ ಬರ್ತಾರೆ ಅಲ್ವಾ. ನಮಾಜ್ ಮಾಡಕ್ಕೆ ಅಂತ ಬಿಟ್ಟು ಮಾಸ್ಕ್ ಹೋಗೋದ್ರೆ ಅಲ್ಲಿ ಬಂದು ನಮಾಜ್ ಮಾಡ್ತಾ ಇರ್ತಾರೆ. ನಾವ್ ಏನ್ ಮಾಡ್ತೇವೋ ನಮ್ಮ ಮಕ್ಕಳು ಅದೇ ಮಾಡ್ತಾರೆ. ಆದ್ರಿಂದ ನಾವು ಕೂಡ ಧ್ಯಾನ, ಸ್ವಾಧ್ಯಾಯ ಇವೆಲ್ಲ ಮಾಡ್ತಾ ಇರ್ಬೇಕು. ನಮ್ಮ ಕೆಲ್ಸಗಳು ಮಾಡ್ಕೊಂತ ವ್ಯವಸಾಯ ಏನಿದೆ, ನಮ್ದು ಏನ್ ಕೆಲ್ಸಗಳಿದೆ, ಸಾಫ್ಟ್ವೇರ್ ಇಂಜಿನಿಯರಾ ಅಥವಾ ಒಂದು ಕಾರ್ಪೆಂಟರಾ, ಒಂದು ಎಲೆಕ್ಟ್ರಿಷಿಯನ, ಒಂದು ಪೊಲಿಟಿಷಿಯನ, ಒಬ್ಬ ಕ್ರಿಕೆಟ್ ಪ್ಲೇಯರ, ಏನಾದ್ರೂ ಆಗಿರ್ಲಿ ಅಲ್ವಾ. ಸನ್ಯಾಸಿ ಆದ್ರೂ ಸಹ ಆ ಸನ್ಯಾಸಿ ಕೂಡ ತನ್ಗೇ ಆದ ಒಂದು ಹೆಂಡತಿ ಇರಲ್ಲ ಅಷ್ಟೇ. ಆದ್ರೆ ಮಕ್ಕಳು, ಶಿಷ್ಯರು, ತುಂಬಾ ಜನ ಶಿಷ್ಯರು, ಅವ್ರಿಗೆ ಯಾವ ರೀತಿ ಪಾಠ ಹೇಳ್ಕೊಡ್ಬೇಕು, ಅವ್ರಿಗೆ ಯಾವ ರೀತಿ ಹೊಟ್ಟೆಗೆ ಬಟ್ಟೆ ಕೊಡ್ಬೇಕು, ಇದೆಲ್ಲ ಇರುತ್ತೆ. ಅವ್ರಿಗೆ ಹೆಂಡತಿ ಅಂತ ಇರಲ್ಲ ಅಷ್ಟೇ. ಆದ್ರೆ ಅವರು ಸಹ ಅವರು ಧ್ಯಾನ ಮಾಡ್ತಾ ಈ ಮಕ್ಕಳನ್ನೆಲ್ಲ ಕೂಡ ಒಳ್ಳೆ ಮಾರ್ಗಕ್ಕೆ ತರಬೇಕು ಅಲ್ವಾ. ಅದು ವೆರಿ ವೆರಿ ಇಂಪಾರ್ಟೆಂಟ್. ಒಬ್ಬರು ನಮ್ಮ ಮನೆ ತರ ಸನ್ಯಾಸಿ ಇದ್ರು, ತುಂಬಾ ಎಲ್ಲ ಮಾಡ್ತಿದ್ರು. ಧ್ಯಾನ ಜಾಸ್ತಿ ಮಾಡ್ತಿರ್ಲಿಲ್ಲ. ಹೋಮ ಹವನ ಅಂತ ಅದಂತೆ ಇಂತ ಶಿಷ್ಯರಿದ್ರು, ಅವ್ರಿಗೆ ಊಟ ತಿಂಡಿ ಕೊಡೋದು ಎಲ್ಲ ಮಾಡಿದ್ದಾರೆ. ಆದ್ರೆ ಧ್ಯಾನ ಇಲ್ಲ. ನಾನ್ ಏನ್ ಸ್ವಾಮೀಜಿ ನೀವು ಧ್ಯಾನನೇ ಮಾಡಲ್ಲ ಅಂದ್ರೆ ಹೆಂಗಾಗುತ್ತೆ? ಹೌದಮ್ಮ, ನಾನು ಕೃಷ್ಣನ್ ಧ್ಯಾನ, ರಾಮನ್ ಧ್ಯಾನ ಮಾಡ್ತೀನಮ್ಮ. ಅದಲ್ಲ ಸ್ವಾಮೀಜಿ, ನಿಮ್ಮ ಉಸಿರನ್ನ ನೀವು ಗಮನಿಸಿ. ಇನ್ ಔಟ್ ಹೋಗುತ್ತೆ. ಅದು ಪ್ರಾಣಶಕ್ತಿ.
ಆ ಪ್ರಾಣಶಕ್ತಿ ಇದ್ರೇನೆ ನಾವಿರ್ತೀವಿ, ಇಲ್ಲದ್ರೆ ಇಲ್ಲ. ಅದ್ರ ಕಡೆ ಗಮನ ಕೊಟ್ಟಿಲ್ಲ ಅಂದ್ರೆ ಹೆಂಗಾಗುತ್ತೆ? ಒಂದ್ 5 ನಿಮಿಷ 10 ನಿಮಿಷ ಅದ್ ಮಾಡಿ ಅಂತ ಅವ್ರಿಗೆ ಸ್ಪಿರಿಚುವಲ್ ರಿಯಾಲಿಟಿ CD ಎಲ್ಲ ಕೊಟ್ಟು ನೋಡಿ ಏನೇನ್ ಫಲ ಬರುತ್ತೆ ಅಂತ ಅಂದ್ಬಿಟ್ಟು ಆಗ ಅವ್ರು ಕೂತ್ಕೊಂಡು ಧ್ಯಾನ ಎಲ್ಲ ಮಾಡಿ ಆ ಮಕ್ಕಳ ಕೈಲೆಲ್ಲ ಮಾಡ್ಸಿ, ಸ್ವಾಮೀಜಿ ನಿಮ್ ಕೈಲಿ ಅದೃಷ್ಟ ನಿಮ್ಗೆ ಸಿಕ್ಕಿದೆ, ದೇವ್ರು ಕೊಟ್ಟಿದ್ದಾರೆ, ಇಷ್ಟು ಒಳ್ಳೆ ಒಂದಿಷ್ಟು ಮಕ್ಕಳನ್ನೆಲ್ಲ ಕೊಟ್ಬಿಡ್ತಾರೆ ನಿಮ್ಗೆ, ಸಂಸಾರದ್ದು ಪ್ರಾಬ್ಲಮೂ ಇಲ್ಲ, ಹಂಗೆ ಅಂತ ಸಂಸಾರ ಬಿಟ್ಟಿದ್ದೀರಾ ಹಂಗೂ ಅಲ್ಲ, ಯಾಕಂದ್ರೆ ಮಕ್ಕಳೆಲ್ಲ ಇದ್ದಾರೆ, ಅವ್ರನ್ನೆಲ್ಲ ನೋಡ್ಕೋಬೇಕು, ಒಂದು ತೀರ್ಚಿದಿದ್ದಬೇಕಲ್ವಾ ಅವ್ರನ್ನ, ಒಂದು ಲೆವೆಲ್ ತರಬೇಕು ಅಂತಂದ್ರೆ ಬರೀ ಶ್ಲೋಕಗಳು, ಹೋಮ ಹವನ, ಅದು ಇದು ವೇದಗಳು ಉಪನಿಷತ್ತುಗಳೇ ಅಲ್ಲ, ಅದು ವೆರಿ ಗುಡ್, ಅದು ತುಂಬಾ ಒಳ್ಳೇದು, ಅದೆಲ್ಲ ಹೇಳ್ಕೊಡ್ತಿದ್ದಾರ. ಆಗ ಅದ್ರ ಜೊತೆ ಅವರು ಧ್ಯಾನ ಕೂಡ ಮಾಡ್ಬೇಕು. ಧ್ಯಾನ ಮಾಡಿದ್ರೆ ಅವಾಗ ನೋಡಿ ಪೂರ್ಣ ಜ್ಞಾನ ಅಲ್ವಾ ಇದೆಲ್ಲ, ಪೂರ್ಣತ ಅನ್ನೋದು ಅವಾಗ ಸಿಗುತ್ತೆ. ಇಲ್ಲ ಅದರಲ್ಲಿ ಅಸಂಪೂರ್ಣ ಆಗ್ಬಿಡತ್ತೆ ಅಲ್ವಾ. ಆ ರೀತಿ ನಾವು ಮಾಡೋದು ಬೇಡ. ದಯವಿಟ್ಟು ನೀವು ಎಲ್ಲ ಹೇಳ್ಕೊಡಿ, ಆ ಪಾಠಗಳು ಹೇಳ್ಕೊಡಿ, ಬೇಕಾದಷ್ಟು ಬೇರೆ ಸಬ್ಜೆಕ್ಟ್ಸು ಹೇಳ್ಕೊಡಿ, ಏನು ಪರವಾಗಿಲ್ಲ. ಆದ್ರೆ ಧ್ಯಾನ ಮಾತ್ರ ವೆರಿ ವೆರಿ ಇಂಪಾರ್ಟೆಂಟ್. ಬರೀ ಧ್ಯಾನ ಬಿಟ್ಟು ಇವೆಲ್ಲ ಬಿಟ್ಬಿಟ್ರು ಆಗಲ್ಲ, ಅದೆಲ್ಲ ಕಲ್ತ್ಕೊಂತ ನೀವು ಧ್ಯಾನ ಬಿಟ್ರು ಆಗಲ್ಲ. ಎರಡು ಸೇರಿದ್ರೇನೆ ಪೂರ್ಣತಾ, ಇಲ್ಲದೆ ಪೂರ್ಣತ ಅನ್ನೋದು ಇರಲ್ಲ ಅಂತಂದ್ಬಿಟ್ಟು ಹೇಳಿದ್ದೆ. ಅವ್ರು ತಕ್ಕಂಗೆ ಪಾಪ ಮಾಡ್ಕೊಂಡು ಹೋದ್ರು ಅವರು. ಸ್ವಾಮಿಗಳು ಹೇಳಿದ ಮಾತು ಕೇಳೋರು ಅಂತಾರೆ ಅಲ್ವಾ, ಎಷ್ಟು ಗ್ರೇಟ್ ಇರ್ಬೋದಲ್ವಾ. ಅವರಲ್ಲಿ ಕೂಡ ಮುಗ್ಧತೆ ಇತ್ತು, ತುಂಬಾ ಇತ್ತು. ಹೌದಮ್ಮ, ಯಾವ ರೀತಿ ಅಮ್ಮ ಅಂತಂದ್ಬಿಟ್ಟು ಕೇಳಿ ತೋರಿಸ್ಕೊಟ್ಟು, ಈ ತರ ಫಲ ಬರುತ್ತೆ ಸ್ವಾಮೀಜಿ, ನೀವು ಮಾಡ್ತಾ ಇದ್ರೆ ಒಂದು ಲೆವೆಲ್ ಬಂದ್ಬಿಟ್ಟಿದ್ದೀರಾ, ನೀವು ಇನ್ನ ಮೇಲಕ್ಕೆ ಬರೋದು ತುಂಬಾ ಈಸಿ ಸ್ವಾಮೀಜಿ ಅಂತ ಹೇಳಿದ ತಕ್ಷಣ ಆಯ್ತಮ್ಮ ಸ್ವಾಮೀಜಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಎಲ್ಲಿ ನಾನು ಸಿಕ್ಕಿದ್ರು ಅಮ್ಮ ಅಂತ ಬಂದ ನಮಸ್ಕಾರ ಮಾಡಿ, ಎಷ್ಟು ಮಗು ಮನ್ಸಲ್ವಾ ಅವ್ರದ್ದು. ಆ ರೀತಿ ಸೊ ಈಗೋ ಇರಬಾರ್ದು ನಮ್ಮಲ್ಲಿ, ನಮ್ಮಲ್ಲಿ ಯಾವ ರೀತಿ ಅಹಂಕಾರ ಇರಬಾರ್ದು, ಸೂಕ್ಷ್ಮ ಅಹಂಕಾರ ಕೂಡ ಇರಬಾರ್ದು, ಅದರಿಂದ ಕೂಡ ಫೇಲಿಯರ್, ಜಾರಿ ಬೀಳ್ತಾ ಇರ್ತೀವಿ. ಅದಕ್ಕೆ ನೋಡಿ ತ್ರಿಕೋಣ ಅಂತ ಇರತ್ತೆ ಅಲ್ವಾ, ಕೆಳಗಡೆ ಇರೋರೆಲ್ಲ ಪೂಜೆ ಮಾಡೋರು ಜಾಸ್ತಿ ಜನ ಇರ್ತಾರೆ. ತಪ್ಪಲ್ಲ, ABCD ಕಲಿಯೋದು ತಪ್ಪ, ABCD ಕಲಿತೀವಿ, ಆ ABCD ಯೂಸ್ ಮಾಡ್ಕೊಂಡೆ ರ್ಯಾಟು ಕ್ಯಾಟು ಮ್ಯಾಟು ಅನ್ಕೊಂಡು ವರ್ಡ್ಸ್ ಯೂಸ್ ಮಾಡ್ತೀವಿ, ಆಮೇಲೆ ಅದರೇ ಸೆಂಟೆನ್ಸ್, ಆಮೇಲೆ ಸಬ್ಜೆಕ್ಟ್ಸ್, PhD ವರೆಗೂ ಓದ್ತೀವಿ, ಆದ್ರೆ ABCD ಅಕ್ಷರಗಳನ್ನ ಹಿಡ್ಕೊಂಡೇ ಮೇಲೆ. ಅದೇ ತರ ಪೂಜೆ ಪುರಸ್ಕಾರ ಮಾಡ್ಲಿ, ಆದ್ರೆ ಅವ್ರು ಜಾಸ್ತಿ ಇದ್ದಾರೆ. ಶ್ಲೋಕಗಳು ಹೇಳೋದು ಕಲ್ತ್ಕೊಳ್ಳಿ. ಭದ್ರಜಿ ಎಷ್ಟು ಶ್ಲೋಕ ಹೇಳಿ, ಭಗವದ್ಗೀತಾ ಶ್ಲೋಕಗಳು ಯಾವ ರೀತಿ ಹೇಳ್ಬಿಡ್ತಾರೆ ನೋಡಿದ್ರಲ್ಲ, ತಪ್ಪಲ್ಲ, ಕಲೀಲಿ, ಹೇಳಿ, ಅದೆಲ್ಲ ವಾಕ್ ಶಕ್ತಿ ಚೆನ್ನಾಗಿರತ್ತೆ, ವಾಕ್ ಚಾತುರ್ಯ ಚೆನ್ನಾಗಿರುತ್ತೆ. ಆಮೇಲೆ ಪ್ರತಿಯೊಂದು ಪದ ಹೇಳುವಾಗ್ಲೂ ಸ್ಪಷ್ಟವಾಗಿ ಹೇಳ್ಬೋದು. ಆ ರೀತಿ ಮಾಡ್ಕೊಂಡು ಹೋಗಿ. ಆದ್ರೆ ಜಪ ಇಂಟ್ರೆಸ್ಟ್ ಇದೆಯಾ ಮಾಡಿ, ಹೋಮ ಇಂಟ್ರೆಸ್ಟ್ ಇದೆಯಾ ಮಾಡಿ, ಅದು ಕೂಡ ಒಳ್ಳೆ ನಮ್ಗೆ ಒಳ್ಳೆ ಪದಾರ್ಥ ಹಾಕ್ತಾರೆ, ಅದರಿಂದ ವಾಯು ಏನಿರುತ್ತೋ ಅದೆಲ್ಲ ಕೂಡ ಕ್ಲೀನ್ ಆಗ್ತಾ ಹೋಗುತ್ತೆ. ಅದೆಲ್ಲ ಮಾಡ್ಲಿ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಒಂದೊಂದೇ ನರ್ಸರಿ ಆದ್ಮೇಲೆ ಪ್ರೈಮರಿ ಬರ್ತೀವಿ, ನರ್ಸರಿಗೆ ಹೋಗಲ್ಲ ಅಲ್ವಾ, ಮತ್ತೆ ಮಿಡಿಲ್ ಸ್ಕೂಲ್ ಗದೆ ಪ್ರೈಮರಿ ಬರಲ್ಲ. ಬಟ್ ಕಮ್ಮಿ ಅಂತ ಅಲ್ಲ, ಅದು ಕರೆಕ್ಟೇ, ಬಟ್ ಅದು ನಮ್ ಪೋರ್ಷನ್ ಆಗೋಯ್ತು. ಆ ಪೋರ್ಷನ್ ಆಗೋದ್ಮೇಲೆ ನಾವು ಹೈಯರ್ ಹೆಂಗ ಹೋಗ್ತೀವೋ, ಇಲ್ಲಿ ಕೂಡ ಅದೇ ತರ ನಾವು ಇಷ್ಟು ದಿವಸ ಪೂಜೆ ಪುನಸ್ಕಾರ ಆಯ್ತು, ಶ್ಲೋಕಗಳು ಹೇಳ್ಕೊಳ್ಳಿ, ಆಮೇಲೆ ಜಪ ಆಯ್ತು, ಹೋಮ ಹವನ ಆಯ್ತು, ಭಗವದ್ಗೀತಾ ಓದಿದ್ದಾಯ್ತು, ವೇದಗಳು ಉಪನಿಷತ್ ತಿಳ್ಕೊಂಡಿದ್ದಾಯ್ತು, ತಿಳ್ಕೊಂಡಿಲ್ಲ ಅಂದ್ರೆ ತಿಳ್ಕೊಳ್ಳಿ ಅಲ್ವಾ. ಇವೆಲ್ಲ ಆದ್ಮೇಲೆ ನಾವು ಧ್ಯಾನ ಅಂತ, ಅವಾಗ ಏನಾಗುತ್ತೆ, ಇವೆಲ್ಲ ಸ್ಟಾಪ್ ಆಗುತ್ತೆ. ಮೌನ, ಒಳಗಡೆ ಕೂಡ ಮೌನ ಆಗ್ಬಿಡತ್ತೆ. ಯಾವಾಗ ನಮ್ಮ ಜೊತೆ ನಾವಿರ್ತೀವೋ ಆಗ್ಲೇ ಕಾಸ್ಮಿಕ್ ಎನರ್ಜಿ ಎಂಟರ್ ಆಗೋದು, ನಾಡಿ ಮಂಡಲ ಶುದ್ಧಿ. ನಾವು ನೋಡಿದ್ದೇವಲ್ವಾ ಸ್ಪಿರಿಚುವಲಿಟಿ ಮೂವಿನಲ್ಲಿ, ಡಾಕ್ಯುಮೆಂಟ್ರಿನಲ್ಲಿ, ಆ ರೀತಿ ಆಗಿ ಕರ್ಮಗಳೆಲ್ಲ ಸೆಲ್ ಅಲ್ಲಿ ಇರೋದೆಲ್ಲ ಹೋಗ್ಬಿಟ್ಟು ಪ್ರಾಪಂಚಲಾಗ್ಬಿಡುತ್ತೆ ಎಲ್ಲ. ಆನಂತರ ನಮ್ಗೆ ತುಂಬಾ ಒಳ್ಳೆ ಫಲ ಸಿಗತ್ತೆ. ಯಾವಾಗ ಸಿಗತ್ತೆ? ನಮ್ಗೆ ಪ್ರಾಪಂಚಿಕದಲ್ಲಿ ಆಧ್ಯಾತ್ಮದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರೇನೆ. ಇಲ್ಲದ ಎಲ್ಲ ಒಂದ್ ಕಡೆ ನಮ್ಗೆ ಏನಾಗತ್ತೆ, ಅಕಡೆ ಕೆಳಗೆ ಬಿದ್ದಂಗೆ ಒಂದ್ ಕಡೆ ಇದಾಗ್ಬಿಡತ್ತೆ. ಜೀವನ ಅಸಂಪೂರ್ಣವಾಗಿರುತ್ತೆ, ಸಂಪೂರ್ಣ ಆಗಲ್ಲ. ಸಂಪೂರ್ಣ ಆಗ್ಬೇಕಂತಂದ್ರೆ ಮಾತ್ರ ಸಂಸಾರದಲ್ಲಿ ನಿರ್ವಾಣ, ನಿಮ್ಮ ಕೆಲಸಗಳು ಮಾಡ್ಕೊಂತ, ಸ್ಟೂಡೆಂಟ್ಸ್ ಅವರು ಓದ್ಕೊಂತ, ಆಮೇಲೆ ಅಡಿಗೆ ಮಾಡ್ಕೊಂಡು, ಹೆಂಗಸರೆಲ್ಲ ಅಡಿಗೆ ಮಾಡ್ಕೊಂಡು ಅದೆಲ್ಲ ಬಿಟ್ಟು, ಮನೇನವ್ರನ್ನೆಲ್ಲ ಬಿಟ್ಟು, ಅತ್ತೆ ಮಾವನ್ ಮುದುಕರಿದ್ದು ಅವ್ರನ್ನ ಬಿಟ್ಟು ಅವರೆಲ್ಲ ಬೈಕೊಂತ ಇರ್ತಾರೆ. ಅವ್ರಿಗೆ ಅಜ್ಞಾನ ಇರ್ತಾರೆ, ಗೊತ್ತಿರಲ್ವಲ್ಲ, ಇದರ ವ್ಯಾಲ್ಯೂ ಗೊತ್ತಿರಲ್ಲ. ಹಾಗೆ ಅಂತ ಬಿಟ್ಟು ಅವರೆಲ್ಲ ಹೋಗ್ಬೇಕು ಅಲ್ವಾ? ಎಲ್ಲಾ ಕೆಲ್ಸಗಳು ಇವ್ರ ಕೈಲಾಗಲ್ಲ, ಮಾಡಕ್ಕಾಗಲ್ಲ ಅಂತ ಇವರು ಊರು ಸುತ್ತ ಕೊಟ್ಟೋದ್ರೆ ಹೆಂಗಾಗತ್ತೆ? ಆಗಲ್ಲ. ಅದಕ್ಕೋಸ್ಕರನೇ ಪತ್ರಿಜಿ ಪಾಯಿಂಟ್ ಎತ್ತಿದಾರಲ್ಲಿ. ಓಕೆ, ಮಾಡ್ಕೊಳ್ಳಿ, ನಿಮ್ ಕೆಲ್ಸ ಮಾಡ್ಕೊಂಡು ಹಂಗೆ ಓಡಿ ಹೋಗೋದು ಅಲ್ಲ. ಹಂಗೆ ಅಂತ ಮಾಡ್ತಾನೆ ಕೂತ್ಕೋಬೇಡಿ. ಮನೆ ಕೆಲ್ಸಗಳು, ಸ್ಕೂಲು, ಕಾಲೇಜು, ಆಫೀಸು ಅಂದ್ಕೊಂಡು. ಇದು ಕೂಡ ಶನಿವಾರ ಭಾನುವಾರ ಬರುತ್ತೆ, ರಜೆ ದಿವಸಗಳು ಬರುತ್ತೆ. ನಿಮ್ ಕೈಲಾಗಲಿಂದ ಪ್ಯಾಂಪ್ಲೆಟ್ಸ್ ಪ್ರಿಂಟ್ ಮಾಡಿಸಿ ಜನಗಳು ಕೊಟ್ಬಿಡಿ, ಅವ್ರು ಪ್ರಚಾರ ಮಾಡ್ತಾರೆ ಅಲ್ವಾ? ಆ ರೀತಿ ಮಾಡಿ, ಫೈನಾನ್ಷಿಯಲ್ ಹೆಲ್ಪ್ ಮಾಡಿ.
ಫಿಸಿಕಲಿ, ಮೆಂಟಲಿ, ಫೈನಾನ್ಷಿಯಲಿ, ಸೋಷಿಯಲಿ, ಇಮೋಷನಲಿ, ಸ್ಪಿರಿಚುಲಿ ಎಲ್ಲ ರೌಂಡ್ ಬೆನಿಫಿಟ್ ಸಿಗ್ಬೇಕಂದ್ರೆ ಯಾವ್ದು ನಿಮ್ಗೆ ಆಗತ್ತೋ ಆ ಕೆಲಸ ನೀವು ಮಾಡ್ತಾ ಹೋಗಿ ಅಂತ ಹೇಳ್ತಾರೆ. ಒಬ್ರು ಯಾರನ್ನ ಲೋಕ ಕಲ್ಯಾಣ ಮಾಡ್ತಾ ಇದ್ರಿ, ನಾವೊಂದಿಷ್ಟು ದುಡ್ಡು ಕೊಡೋಣ ಅಲ್ವಾ, ಇಲ್ಲದ್ರೆ ನಾವು ಹೋಗೋಣ ಫಿಸಿಕಲಿ ಹೋಗಿ ಸೇವೆ ಮಾಡೋಣ, ಇಲ್ಲದೆ ಜ್ಞಾನ ಹಂಚೋಣ ಅಲ್ವಾ. ನಮ್ ಕೆಲಸ ಮಾಡ್ತಾ ಪ್ರತಿಯೊಂದು ಸಲ ಜ್ಞಾಪಕ ಇಟ್ಕೊಳ್ಳಿ, ಎಲ್ಲಿದಲ್ಲಿ ಬಿಟ್ಟು ಹೋಗ್ತೀವಿ ಅಂದ್ರೆ ಆಗಲ್ಲ, ಎಲ್ಲಿದಲ್ಲಿ ನಿಭಾಯಿಸಿ ಅದಕ್ಕೆಲ್ಲ ಅರೇಂಜ್ ಮಾಡಿಬಿಟ್ಟು ಆಮೇಲೆ ನೀವು ಅಲ್ಲಿ ಹೋಗ್ಬೇಕು. 4 ದಿವಸ ಇದ್ಬಿಟ್ಟು ತಿರ್ಗಾ ಫಂಕ್ಷನ್ ಆದ ತಕ್ಷಣ ತಿರ್ಗಾ ನಿಮ್ಮ ಕರ್ತವ್ಯವನ್ನ ನೀವು ಮಾಡ್ಕೊಂಡು ಹೋಗ್ಬೇಕು. ಆಗ ನೋಡಿ ಮನೆಯವರು ಕೂಡ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ಅಲ್ವಾ. ಯಾರೋ ಒಬ್ರು ಕೂತ್ಕೊಂಡ್ರಂತೆ ಧ್ಯಾನ ಮಾಡ್ತಾ ಕೂತಿದಾರಂತೆ, ಮಕ್ಕಳು ಬಂದು ಅಪ್ಪ ಅಪ್ಪ ನಂಗೆ ಅನ್ಬೇಕು ಇರ್ಬೇಕು ಅಂದ್ರೆ ಧ್ಯಾನ ಮಾಡ್ತಿದ್ರಲ್ವಾ ಅಂದ್ರಂತೆ. ಅವಾಗ ಮಕ್ಕಳು ಅಂದ್ರಂತೆ, ಅಪ್ಪ ಧ್ಯಾನ ಮಾಡ್ತಾ ಕೂತ್ಕೊಂಡ್ರೆ ನಿಮ್ ಸ್ಕೂಲ್ ಟೀಚರ್ ಫೀಸ್ ಕಟ್ಟಬೇಕು ಅಂತ ಹೇಳ್ತಿದ್ದಾರೆ, ಬುಕ್ಸ್ ತಗೊಂಡಿಲ್ಲ, ಅದು ತಗೊಂಡಿಲ್ಲ, ಎದ್ದೇಳು ಅಂದ್ರಂತೆ. ಅದೇ ತಂದೆ ಮಕ್ಕಳಿಗೆ ಏನೇನ್ ಬೇಕೋ ಕೊಡಿಸಿ ಮಾತಾಡಿ ಎಲ್ಲ ಆಗಿ ಎಲ್ಲ ಆದ್ಮೇಲೆ ಧ್ಯಾನ ಕೊಟ್ಬಿಟ್ರೆ, ಧ್ಯಾನ ಮಾಡ್ತಿದ್ದಾರೆ ಗಲಾಟೆ ಮಾಡ್ಬೇಡಿ, ಸುಮ್ಮನಿರಿ ಅಂದ್ರಂತೆ. ನೋಡಿದಾರೆ, ಆ ರೀತಿ ನಾವು ಏನ್ ಮಾಡ್ಬೇಕಂದ್ರು ನಮ್ಮ ಕರ್ತವ್ಯಗಳು ಮಾಡ್ಕೊಂಡು ಅನಂತರ ನಮ್ಮ ಸ್ವಂತ ಟೈಮ್ ನಲ್ಲಿ ನಾವು ಈ ಧ್ಯಾನ ಪ್ರಚಾರ ಮಾಡ್ಕೋಬೇಕು. ಸ್ವಾಧ್ಯಾಯ ಇವೆಲ್ಲ ಬೇರೆ ಬೇರೆ ರತ್ನಗಳು, ವಜ್ರ ವೈಡೂರ್ಯಗಳು ಇವೆಲ್ಲ, ಇದು ಬಿಟ್ಕೊಳ್ಳೋಂಗಿಲ್ಲ. ಹಾಗೆ ಅಂತ ಅಂದ್ಬಿಟ್ಟು ನಾವು ಡೇ ಟು ಡೇ ಲೈಫ್ ಕೂಡ ಬಿಟ್ಕೊಳ್ಳೋಂಗಿಲ್ಲ. ಆ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಬನ್ನಿ ಅಂತ ಅಂದ್ಬಿಟ್ಟು ಪತ್ರಿಜಿಯವರು ಹೇಳಿದ್ದಾರೆ. ಆ ವಿಚಾರ ನಾನು ಅರ್ಥ ಮಾಡ್ಕೊಂಡಿದ್ದೀನಿ, ಜೀರ್ಣಿಸ್ಕೊಂಡಿದ್ದೀನಿ, ನಾನು ಫಾಲೋ ಆಗ್ತಾ ಇದ್ದೀನಿ. ನಿಮ್ಗೆಲ್ಲ ಕೂಡ ಅದೇ ವಿಚಾರ ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಅವಕಾಶ ಕೊಟ್ಟಿದ್ದಕ್ಕೆ. ನಿಮ್ಗೆಲ್ಲರಿಗೂ ಆಲೋಚನೆ ಹ್ಯಾಪಿ ಇದ್ರೆ ನಮ್ಮ ಜೀವನ ಹ್ಯಾಪಿ. ಅದಕ್ಕೋಸ್ಕರ ಡೈಲಿ ನೀವು ಮನಸ್ಸಿನಲ್ಲಿ ನನ್ನ ಆಲೋಚನೆ ಸರಿ ಇದೆಯಾ ಇಲ್ವಾ ಅನ್ನೋದು ನೀವು ಚೆಕ್ ಮಾಡ್ಕೊಂತ ಇರಿ. ಓಕೆ, ಇಷ್ಟು ಮಧ್ಯೆ ಅವಕಾಶ ಕೊಟ್ಟಿರೋಂಥ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಪತ್ರಿಜಿಯವರಿಗೆ ಅನಂತ ಕೋಟಿ ಶಾಸ್ತ್ರ ನಮಸ್ಕಾರ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.